ಸಂಕೇಶ್ವರ ಘಟಕದ ನದಾ ಡಿಕಂಸಿ ನಿರ್ವಾಹಕರು ಡ್ಯೂಟಿ ಮಾಡುವಾಗ ಸಾಕಷ್ಟು ರಶ್ ಇತ್ತು. ರಶ್ ಇದ್ಮೇಲೆ ಟಿಕೆಟ್ ವಿತರಣೆ ಮಾಡುವಾಗ ಇಲ್ಲಿ ಬಂದಂಥ ಅಜ್ಜಿಯವರು ಮತ್ತೆ ಯಾರು ನಿಮ್ಮ ಜೊತೆಗೆ ಯಾರಿದ್ದರು ಇವಾಗ ಅಕಸ್ಮಾತ್ ಆಗಿ ಜನದಟ್ಟಣೆಯಲ್ಲಿ ಅವರಿಗೆ ಹೊರಳಿದ್ದಂಥ ಒಂದು ಅಷ್ಟು ಈಜಿ ಅಲ್ಲ. ಯಾಕಂದ್ರೆ ಬಂಗಾರ 1,50,000 ಆಗಿದೆ. ಆಮೇಲೆ ಇದನ್ನ ಅವ್ರದ್ದೇನೋ ಬ್ಯಾಡ್ ಲಕ್ ದುರಾದೃಷ್ಟ ಅನ್ನಬಹುದು. ಅವರು ಕಳ್ಕೊಂಡಿದ್ದಾರೆ ಬಸ್ನಲ್ಲಿ. ಕಳ್ಕೊಂಡಿದ್ಮೇಲೆ ಸಾಕಷ್ಟು ಜನ ಇರ್ತಾರೆ. ಇದ್ರ ಒಳ್ಳೆಯದು ಕೊಡ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಅಂಥದ್ರಲ್ಲಿ ನಮ್ಮ ಸಂಸ್ಥೆಯ ನಮ್ಮ ಚಿಕ್ಕೋಡಿ ವಿಭಾಗದ ಸಂಕೇಶ್ವರ ಘಟಕದ ಅತಿ ಪ್ರಾಮಾಣಿಕವಾಗಿ ಇವತ್ತು ಬಹಳ ನಮ್ಮ ಘಟಕಕ್ಕೆ ಒಂದು ನಮ್ಮ ಸಂಸ್ಥೆಗೆ ದೊಡ್ಡ ಹೆಸರು ಬರುವಂಗೆ ಇವತ್ತು ನಮ್ಮ ಈ ಚಾಲಕರು ಈ ಚಾಲಕ ಕಮ್ಮಿ ನಿರ್ವಾಹಕರು ಒಂದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಚಪ್ಪಾಳೆ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಇನ್ನೂ ಪ್ರಾಮಾಣಿಕತೆ ಜೀವಂತ ಇದೆ ಎಂದರೆ ಅದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಇದೆ. ಚಿನ್ನದ ಕಡಲೆ ಸರ ಎಕ್ಸರ್ 12 ಗ್ರಾಂ ಚಿನ್ನದ ಸರವನ್ನು ಮರಳಿ ನೀಡಿ ಪ್ರಾಮಾಣಿಕತೆ ಮೆರೆದ ಸಂಕೇಶ್ವರ ಘಟಕದ ನಿರ್ವಾಹಕ ಗುಲಾಬ್ ಎಸ್ ನದಾಫ್ ಶುಕ್ರವಾರ 19 ಜೂನ್ 2026ರಂದು ಈ ಕಡಲೆ ಚಿನ್ನದ ಸರ ಇವರಿಗೆ ದೊರಕಿತ್ತು. ಸಂಕೇಶ್ವರ್ ಗೋಕಾಕ್ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಈ ಸರವು ದಾರ ಹರಿದು ಬಸ್ ಸೀಟ್ ಕೆಳಗೆ ಬಿದ್ದಿತ್ತು. ಅದನ್ನು ನಿರ್ವಾಹಕ ಗುಲಾಬ್ ಎಸ್ ನದಾಫ್ ಇವರು ತೆಗೆದುಕೊಂಡು ಮರಳಿ ಕೊಟ್ಟ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಇನ್ನು ಪ್ರಾಮಾಣಿಕತೆ ಇದೆ ಎಂದರೆ ಅದು ಸಂಕೇಶ್ವರ ಡಿಪೋ ಘಟಕದಲ್ಲಿ. ಹೌದು, ಈ ನಡೆದಂಥ ಈ ಘಟನೆ ಆಶ್ಚರ್ಯವಾಗಿದೆ. ರಕ್ಷಿ ಗ್ರಾಮದ ಮಾಯವ್ವ ಲಕ್ಕಪ್ಪ ಚಂದರ್ಗೆ 12 ಗ್ರಾಮದ ಕಡಲೆ ಸರ ಎಂದರೆ ಎಕ್ಸರ್ ಈ ಚಿನ್ನದ ಸರ ಕಳೆದುಕೊಂಡಿದ್ದಳು. ಇವಳಿಗೆ ಮರಳಿ ವಾಪಸ್ ಕೊಟ್ಟಂತ ನಿರ್ವಾಹಕ ಗುಲಾಬ್ ಎಸ್ ನದಾಫ್ ಇವರ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿದೆ. ಇದನ್ನು ಸಂಕೇಶ್ವರ ಡಿಪೋ ಘಟಕದ ಮ್ಯಾನೇಜರ್ ಆದಂಥ ಶ್ರೀ BL ನಿಲಯ ಜ್ಯೋತಿ SS ಬಾನೆ ATI ಹಾಗೂ ಲಕ್ಷ್ಮಿ S ASI ಸಂಕೇಶ್ವರ ಪೊಲೀಸ್ ಠಾಣೆ ಇವರ ಪ್ರತ್ಯಕ್ಷತೆಯಲ್ಲಿ ಸುತಾರ್ ಸೆಕ್ಯೂರಿಟಿ ಇವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಚಿನ್ನದ ಕಡಲೆ ಸರ ಎಕ್ಸರ್ ಶ್ರೀಮತಿ ಮಾಯವ್ವ ಲಕ್ಕಪ್ಪ ಚಂದ್ರಗೆ ಇವರಿಗೆ ವಾಪಸ್ ಕೊಡಲಾಯಿತು. ಸಂಕೇಶ್ವರ ಘಟಕದಲ್ಲಿ GS ನದಾಫ್ ಅವರಿಗೆ ಸಿಕ್ಕಿರತಕ್ಕಂಥ ಕಡಲೆ ಸರವನ್ನು ಅವರಿಗೆ ಮಾಯವ್ವ ಲಕ್ಕಪ್ಪ ಚಂದರಿಗೆ ಅವರಿಗೆ ವಿತರಿಸಲಾಯಿತು. ಇವರಿಗೆ ಇವರ ಪ್ರಾಮಾಣಿಕತೆಯನ್ನ ಕಂಡು ಅವರಿಗೆ ಏನಪ್ಪಾ ಅಂತಂದ್ರೆ ಸನ್ಮಾನವನ್ನ ಮಾಡಿರ್ತಾರೆ. ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ಅವರ ಕಡಲೆ ಸರ ಬಂಗಾರದ ಸರವನ್ನ ಅವರಿಗೆ ವಿತರಿಸಲಾಯಿತು ಅಂತ ಹೇಳುತ್ತಾ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಈ ಒಂದು ಉಪಸ್ಥಿತಿ BL ನಿಲಯ ಜ್ಯೋತಿ ಡಿಪೋ ಮ್ಯಾನೇಜರ್ SS ಬಾನೆ ATI ಸುತಾರ್ ಸೆಕ್ಯೂರಿಟಿ ಲಕ್ಷ್ಮಿ S ASI ಸಂಕೇಶ್ವರ ಪೊಲೀಸ್ ಠಾಣೆ, ಅದೇ ರೀತಿ ರಮೇಶ್ ಯರಗಣ್ಣವರ್ ಚಾಲಕ, SB ಗಸ್ತಿ ಸಾರಿಗೆ ನಿಯಂತ್ರಕ, ಮಾಯವ್ವ ಲಕ್ಕಪ್ಪ ಚಂದರ್ಗಿ, ಸಾಕಿನ್ ರಕ್ಷಿ, ಮಹೇಶ್ ಬಾಳಪ್ಪ ಬಡಗಾವಿ, ಸಿದ್ದಪ್ಪ ಮಲ್ಲಪ್ಪ ಮಗ್ದುಮ್, ರಾಣಿ ಸಂಜಯ್ ಕದಂ, ವಿಠಲ್ ಚಂದರ್ಗಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ರಾಣಿ ಸಂಜಯ್ ಕದಂ ಇವರು ಪ್ರತ್ಯಕ್ಷವಾಗಿ ನೋಡಿ ಈ ಒಂದು ಸರ ಅವರಿಗೆ ಮರಳಿಸಲು ಸಹಾಯ ಮಾಡಿದ್ದಾರೆ. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಇವತ್ತಿನ ದಿವಸ ಈ ಒಂದು ಸಮಾರಂಭ ಏರ್ಪಾಡಲಿಕ್ಕೆ ಕಾರಣವೇನೆಂದರೆ ನಮ್ಮ ಸಂಸ್ಥೆಯ ನಿರ್ವಾಹಕ ನದಾಫ್ ಅಂತ, ಆಮೇಲೆ ಚಾಲಕರಾಗಿ ರಮೇಶ್ ಇವರು 19/6/2026 ಸಂಕೇಶ್ವರ ಗೋಕಾಕ್ ಮಾರ್ಗ ಕಾರ್ಯಾಚರಣೆ ಮಾಡುವಾಗ ಅವರಿಗೆ ರಕ್ಷೆ ಹತ್ರ ಒಂದು ಬಂಗಾರದ ಒಂದು ಬೋರ್ಮಾಳ್ ವಾಹನದಲ್ಲಿ ಸಿಕ್ಕಿದೆ. ಆ ಒಂದು ಸಿಕ್ಕಂಥ ಬೋರ್ಮಾಳವನ್ನು ವಾರಸುದಾರರಾದ ಚಂದರ್ಗಿ ಅವರಿಗೆ ಹಿಂದಿರುಗಿಸ್ತಿದ್ದಾರೆ. ಈ ಒಂದು ವಿಷಯದಲ್ಲಿ ಹೇಳಿ ಬಯಸಬೇಕಂದ್ರೆ ಪ್ರಾಮಾಣಿಕತೆ ಇನ್ನೂ ಎಲ್ಲಿ ಹೋಗಿಲ್ಲ ಅಂತ ಹೇಳ್ತಾ ಕರ್ತವ್ಯ ನಿರತ ನಿರ್ವಾಹಕರು ಅವರು ಒಂದು ಬಂಗಾರವನ್ನು ಅವರಿಗೆ ಮರಳಿ ನೀಡಿದ್ದಾರೆ.
ಇದರಿಂದ ಸಂಕೇಶ್ವರ ಘಟಕದ ಹಾಗೂ ನಮ್ಮ ಸಂಸ್ಥೆಯ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕರೆದುಕೊಂಡು ಒಯ್ದಿದ್ದಾರೆ ಅಂತ ಹೇಳ್ತಾ ಅವರ ಪ್ರಾಮಾಣಿಕತೆಗೆ ಒಂದು ಮೆಚ್ಚಿ ಶುಭ ಹಾರೈಸ್ತು ಅವರು ಒಳ್ಳೆಯದಾಗಲಿ ಅಂತ ಈ ಮೂಲಕ ಹೇಳ್ತಾರೆ. ನಮಸ್ಕಾರ ರೀ ಎಲ್ಲರಿಗೂ. ಶುಕ್ರವಾರ ದಿನ ಬಸ್ದಾಗ ಹೋಗುವಾಗ್ರಿ ಅಜ್ಜಿ ಗುರುಮಾಳ ಎಕ್ಸರ ಬಿದ್ದಿತ್ರಿ. ಅವಾಗ್ರಿ ಕಂಡಕ್ಟರ್ ಸರ್ ಅವ್ರ ಎಲ್ಲಾರ್ಗು ಹೇಳಿರಿ ಯಾರ್ದೈತೆ ಅಂತ ಕೇಳಿರಿ. ಅವಾಗ ಯಾರು ನಮ್ದಲ್ಲ ಅಂತ ಹೇಳಿರಿ. ಅವಾಗ ನಾ ಸೋಷಿಯಲ್ ಮೀಡಿಯಾದಾಗ್ರಿ ಅಂದ್ರೆ ಫೇಸ್ಬುಕ್ದಾಗ್ರಿ ಇನ್ಸ್ಟಾಗ್ರಾಮ್ದಾಗ ಎಲ್ಲಾರಿ ಫೋಟೋ ತೆಗೆದು ಪೋಸ್ಟ್ ಹಾಕೇನ್ರಿ. ಆ ಪೋಸ್ಟ್ ಥ್ರೂ ರೀ ಇವತ್ತ ಇವ್ರ ಎಕ್ಸರ ಸಿಕ್ಕೈತ್ರಿ. ಆದ ಕಾರಣ ಆದಷ್ಟು ನೀವು ಇಂತ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ರಿ. ಮತ್ ಇವ್ರ ಪ್ರಾಮಾಣಿಕತೆಯನ್ನ ಮೆಚ್ಚಬೇಕ್ರಿ, ಬಾಳ ಅಂದ್ರೆ ಬಾಳ ಮೆಚ್ಚಬೇಕ್ರಿ. ಇವ್ರು ಕೊಟ್ಟಿದಾರ ಅದ ಬಾಳ ಒಂದ್ ದೊಡ್ಡ ವಿಷಯ ಐತ್ರಿ. ಹೇಳ್ಬೇಕಂದ್ರ ಈ ಕಾಲದಾಗ ಯಾರು ಬಂಗಾರ ಆಗ್ಲಿ ಬೆಳೆ ಆಗ್ಲಿ ₹1 ಬಿಡಂಗಿಲ್ರಿ. ಅಂತದ್ರೊಳಗೆ ಇವ್ರು ಇಷ್ಟು ದೊಡ್ಡ ಅಮೌಂಟ್ ಇರೋ ಒಂದು ಎಕ್ಸರನ್ನ ಕೊಟ್ಟಿದಾರಂದ್ರೆ ದೊಡ್ಡ ಥ್ಯಾಂಕ್ಸ್ ರೀ ಸರ್. ಕೆಲಸ ಇವ್ರು ಮಾಡಿದಾರ್ರಿ. ಸಂಕೇಶ್ವರ ಘಟಕದ ಎಲ್ಲಾ ಸಿಬ್ಬಂದಿಗಳು ಹೆಮ್ಮೆ ಪಡುವಂತ ಕೆಲಸನ ಅವ್ರು ಮಾಡಿದಾರ್ರಿ. ಮತ್ತೆಲ್ಲಾ ಸಿಬ್ಬಂದಿಗಳಿಗೂ ತುಂಬಿರೋದೇ ಧನ್ಯವಾದಗಳು ರೀ. ಅವ್ರು ಇಲ್ಲಿ ಬಂದ ಯಾವ ಏನು ಯೋಚನೆ ಮಾಡಲಿಲ್ದ ಅವ್ರು ಬಂದ್ರ ಅಂತ ಹೇಳಿ ಅವ್ರು ಕೊಡತಾರ್ರಿ. ಮತ್ತೆ ಇಲ್ಲಿ ಮೇಡಮ್ ಅದಾರ್ರಿ, ಅವರೆಲ್ಲ ಬಂದು ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ಸ್ ಮೇಡಮ್ ರೀ. ಸಿಕ್ಕೈತ್ರಿ. ಅವ್ರ ನಮ್ಮ ಮಕ್ಕಳಕ್ಕಿಂತ ಹಚ್ಚಕ ನಮ್ಮ ಗಂಡ ಮಕ್ಕಳು ವಯಸ್ಸು ಐತ್ರಿ. ಅವ್ರು ಪಟ್ಟದಾರ ಅವ್ರದ ನಮಗೆ ಆಶೀರ್ವಾದ ರೀ. ನಾನು ಹೋತತ್ ಬಿಟ್ಟಿನ್ರಿ. ಸಿಕ್ಕೈತಿ ಇದ ಒಂದು ದೊಡ್ಡ ಮಾತ್ರಿ. ಅವ್ರಿಗೆ ನಮ್ಗೆ ಧನ್ಯ ಆಗಿರ್ತದೆ.